ನಮಸ್ಕಾರ ವೀಕ್ಷಕರೇ, ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. 1758ರಲ್ಲಿ ಹೈದರ್ ಅಲಿ ಮರಾಠರು ಬೆಂಗಳೂರಿನ ಮೇಲೆ ಮುತ್ತಿಗೆಯನ್ನು ಯಶಸ್ವಿಯಾಗಿ ತೆಗೆದುಹಾಕಿದರು. ಹೈದರ್ ಅಲಿಯ ಪಡೆಗಳು ನಗರವನ್ನು ಪ್ರವೇಶಿಸಿ ಅದನ್ನು ವಶಪಡಿಸಿಕೊಂಡವು. 1759ರ ಹೊತ್ತಿಗೆ ಹೈದರ್ ಅಲಿ ಇಡೀ ಮೈಸೂರು ಸೈನ್ಯದ ಆಧಿಪತ್ಯ ವಹಿಸಿಕೊಂಡನು. ಇನ್ನು 1759ರಲ್ಲಿ ಬಾಲಾಜಿ ಬಾಜಿರಾವ್ ಬೆಂಗಳೂರು ಮತ್ತು ಚನ್ನಪಟ್ಟಣದ ವಿರುದ್ಧ ಮಿಲಿಟರಿ ದಂಗೆಯನ್ನು ಪ್ರಾರಂಭಿಸಿದನು. ಗೋಪಾಲ್ ಹರಿ ಮತ್ತು ಆನಂದರಾವ್ ಈ ಪಡೆಗಳನ್ನು ಮುನ್ನಡೆಸಿದರು. ಆದಾಗ್ಯೂ ಹೈದರ್ ಅಲಿ ಸಣ್ಣ ಪಡೆಯೊಂದಿಗೆ ಹೆಚ್ಚು ದೊಡ್ಡ ಮರಾಠ ಸೈನ್ಯವನ್ನು ಸೋಲಿಸುವಲ್ಲಿ ಯಶಸ್ವಿಯಾದನು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳನ್ನು ಮೈಸೂರು ಪ್ರದೇಶಕ್ಕೆ ಸೇರಿಸಲಾಯಿತು. ಇನ್ನು ಮೈಸೂರಿನ ಯುವರಾಜ 2ನೇ ಕೃಷ್ಣರಾಜ ಒಡೆಯರ್ ಹೈದರ್ ಅಲಿಯ ಈ ಸಾಧನೆಗೆ ಪ್ರತಿಫಲವಾಗಿ ಅವರಿಗೆ ಫತೆ ಹೈದರ್ ಬಹದ್ದೂರ್ ಅಥವಾ ನವಾಬ್ ಹೈದರ್ ಅಲಿ ಖಾನ್ ಎಂಬ ಬಿರುದನ್ನು ಕೂಡ ನೀಡಿದರು. ಹೈದರ್ ಅಲಿ ಅವರು ನವಾಬ್ ಎಂಬ ಬಿರುದನ್ನು ಪಡೆದ ಮೊದಲ ಮೈಸೂರಿನ ಆಡಳಿತಗಾರ ಎಂದು ತಿಳಿದು ಬಂದಿದೆ. ಆದ್ದರಿಂದ ಅವರು 1759ರ ಹೊತ್ತಿಗೆ ಸಂಕ್ಷಿಪ್ತವಾಗಿ ಮೈಸೂರು ನವಾಬ್ ಆಗಿದ್ದರು ಎಂದು ಹೇಳಬಹುದು. ಇನ್ನು ಮರಾಠರೊಂದಿಗಿನ ನಿರಂತರ ಸಂಘರ್ಷಣೆಗಳಿಂದಾಗಿ ಮೈಸೂರಿನ ಖಜಾನೆಯು ವಾಸ್ತವಿಕವಾಗಿ ದಿವಾಳಿಯಾಯಿತು. ಇದು ರಾಜಮಾತೆ ನಂಜರಾಜನನ್ನು ಗಡೀಪಾರು ಮಾಡಲು ಪ್ರೇರೇಪಿಸಿತು. ಅವರು 1758ರಲ್ಲಿ ತಮ್ಮ ಸಹೋದರನ ಮರಣದ ನಂತರ ದಳವಾಯಿ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಇದು ಹೈದರ್ ಅಲಿ ಈ ಕ್ರಮದ ಫಲಾನುಭವಿಯಾಗಿದ್ದು ನ್ಯಾಯಾಲಯದಲ್ಲಿ ಪ್ರಭಾವ ಕೂಡ ಹೆಚ್ಚಾಯಿತು. ಇನ್ನು 1760ರಲ್ಲಿ ರಾಜಮಾತೆ ಹೈದರ್ ಅಲಿಯನ್ನು ಪದಚ್ಯುತಗೊಳಿಸಲು ರಾಜನ ಸೇವೆಗೆ ಹೋಗಿದ್ದ ಖಾಂಡೇರಾವ್ ಜೊತೆ ಪಿತೂರಿ ನಡೆಸಿದರು. ಅವರನ್ನು ಶ್ರೀರಂಗಪಟ್ಟಣದಿಂದ ಬಲವಂತವಾಗಿ ಹೊರಹಾಕಲಾಯಿತು. ಅವರ ಮಗ ಟಿಪ್ಪು ಸುಲ್ತಾನ್ ಸೇರಿದಂತೆ ಅವರ ಕುಟುಂಬವನ್ನು ಗೃಹ ಬಂಧನದಲ್ಲಿ ಕೂಡ ಇರಿಸಲಾಯಿತು. ಹಾಗೂ ಹಠಾತ್ ನಿರ್ಗಮನದಿಂದಾಗಿ ಹೈದರ್ ಅಲಿ ಕೆಲವೇ ಸಂಪನ್ಮೂಲಗಳನ್ನು ಉಳಿಸಿಕೊಂಡರು. ಈ ಸಮಯದಲ್ಲಿ ಅವನಿಗೆ ಆಕಸ್ಮಿಕವಾಗಿ 3ನೇ ಪಾಣಿಪತ್ ಕದನವು ಸಹಾಯ ಮಾಡಿರಬಹುದು. ಇದರಲ್ಲಿ ಮರಾಠರು ಜನವರಿ 14, 1761ರಂದು ದೊಡ್ಡ ಸೋಲನ್ನು ಕೂಡ ಅನುಭವಿಸಿದರು. ಈ ಸೋಲಿನಿಂದಾಗಿ ಮರಾಠರು ಮೈಸೂರಿನಿಂದ ತಮ್ಮ ಪಡೆಗಳನ್ನು ಹಿಂತೆಗೆದುಕೊಂಡು ಮತ್ತು ಹೈದರ್ ಅಲಿಯ ಸೋದರ ಮಾವ ಮಕ್ತುಮ್ ಅಲಿ ಅವರನ್ನು ಬಿದ್ನೂರು ಮತ್ತು ಸುಂದಗೆ ಓಡಿಸಿದರು. ಹೈದರ್ ಅಲಿ ಶೀಘ್ರದಲ್ಲೇ ತನ್ನ ಶಕ್ತಿಯನ್ನು ಬಲಪಡಿಸಿಕೊಂಡು ಮಿರ್ಜಾ ಸಾಹಿಬ್ ಅವರನ್ನು ಸಿರದ ಸೇನಾಧಿಪತಿಯನ್ನಾಗಿ ಕೂಡ ಬೆಂಗಳೂರಿನಲ್ಲಿ ಸೂಫಿ ಫಿರ್ ಇಬ್ರಾಹಿಂ ಸಾಹಿಬ್ ಹೈದರ್ ಅಲಿಯವರ ಮಾವ ಮತ್ತು ಬಸ್ನಾ ನಗರದಲ್ಲಿ ಅವರ ಸೋದರ ಸಂಬಂಧಿ ಅಮೀನ್ ಸಾಹಿಬ್ ಅವರನ್ನು ನೇಮಿಸಿದರು. ಇದಾದ ಸ್ವಲ್ಪ ಸಮಯದ ನಂತರ ಹೈದರ್ ಅಲಿ ಸುಮಾರು 6,000 ಜನರಿದ್ದ ಮಕ್ತುಮ್ ಅಲಿಯ ಪಡೆಗಳೊಂದಿಗೆ ಬೆಂಗಳೂರಿನಲ್ಲಿರುವ ತನ್ನ ಗ್ಯಾರೇಜ್ನಿಂದ 3,000 ಜನರೊಂದಿಗೆ ಶ್ರೀರಂಗಪಟ್ಟಣದ ಕಡೆಗೆ ಸಾಗಿದನು. ಇನ್ನು ರಾಜಧಾನಿಯನ್ನು ತಲುಪುವ ಮೊದಲು ಅವರು ಖಂಡೇರಾವ್ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದರು. ಖಂಡೇರಾವ್ 11,000 ಜನರೊಂದಿಗೆ ಯುದ್ಧವನ್ನು ಗೆದ್ದರು ಮತ್ತು ಹೈದರ್ ಅಲಿಯನ್ನು ಗಡೀಪಾರು ಮಾಡಲ್ಪಟ್ಟ ನಂಜರಾಜನ ಬಳಿ ಬೆಂಬಲಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಯಿತು. ನಂಜರಾಜನು ಅವನಿಗೆ ತನ್ನ ಸೈನ್ಯದ ಆಧಿಪತ್ಯ ಮತ್ತು ದಳವಾಯಿ ಎಂಬ ಬಿರುದನ್ನು ಕೂಡ ನೀಡಿದನು. ಈ ಪಡೆಯೊಂದಿಗೆ ಹೈದರ್ ಅಲಿ ಮತ್ತೆ ಖಂಡೇರಾವ್ ವಿರುದ್ಧ ಹೊರಟನು. ಹೈದರ್ ಅಲಿ ನಂಜರಾಜ್ನಿಂದ ಬಂದಂತೆ ಕಾಣುವ ಪತ್ರಗಳನ್ನು ಖಂಡೇರಾವ್ನ ಕೆಲವು ಸೇನಾಧಿಕಾರಿಗಳಿಗೆ ಕಳುಹಿಸಿದನು. ಖಂಡೇರಾವ್ನನ್ನು ಹೈದರ್ ಅಲಿಗೆ ಹಸ್ತಾಂತರಿಸುವ ಅವರ ಒಪ್ಪಂದವನ್ನು ದೃಢಪಡಿಸಿದನು. ಪಿತೂರಿಯ ಭಯದಿಂದ ಖಂಡೇರಾವ್ ಶ್ರೀರಂಗಪಟ್ಟಣಕ್ಕೆ ಓಡಿ ಹೋದನು. ಆಗ ನಾಯಕನಿಲ್ಲದ ಸೈನ್ಯದ ವಿರುದ್ಧದ ಒಂದು ಸಣ್ಣ ಯುದ್ಧದ ನಂತರ ಹೈದರ್ ಅಲಿ ಅದರ ಹೆಚ್ಚಿನ ಅವಶೇಷಗಳನ್ನು ವಶಪಡಿಸಿಕೊಂಡನು ಮತ್ತು ಶ್ರೀರಂಗಪಟ್ಟಣವನ್ನು ಸುತ್ತುವರೆದನು. ನಂತರದ ಮಾತುಕತೆಗಳು ಹೈದರ್ ಅಲಿಯನ್ನು ಮೈಸೂರಿನ ಸಂಪೂರ್ಣ ಮಿಲಿಟರಿ ನಿಯಂತ್ರಣಕ್ಕೆ ಬಿಟ್ಟವು. ಅವನು ಪಡೆದ ರಿಯಾಯಿತಿಗಳಲ್ಲಿ ಖಂಡೇರಾವ್ನ ಶರಣಾಗತಿಯೂ ಸೇರಿತ್ತು. ಹೈದರ್ ಅಲಿಯ ಬೆಂಗಳೂರಿನಲ್ಲಿ ಬಂಧಿಸಲಾಯಿತು. ಇನ್ನು 1761ರಲ್ಲಿ ಹೈದರ್ ಅಲಿ ಮೈಸೂರಿನ ರಾಜನು ಕೂಡ ಆದನು. ಪ್ರಧಾನಮಂತ್ರಿಯನ್ನು ಪದಚ್ಯುತಿಗೊಳಿಸಿ ರಾಜ ಕೃಷ್ಣರಾಜ ಒಡೆಯರ್ ಅವರನ್ನು ತನ್ನ ಅರಮನೆಯಲ್ಲಿ ಸೆರೆಯಾಳಾಗಿ ಮಾಡಿದನು. ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂರೊಂದಿಗಿನ ಪತ್ರ ವ್ಯವಹಾರದಲ್ಲಿ ಹೈದರ್ ಅಲಿ ಔಪಚಾರಿಕವಾಗಿ ತನ್ನನ್ನು ಸುಲ್ತಾನ್ ಹೈದರ್ ಅಲಿ ಖಾನ್ ಎಂದು ಕೂಡ ಕರೆದುಕೊಳ್ಳುತ್ತಾನೆ. 1766ರಲ್ಲಿ ನಡೆದ ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರ್ ಅಲಿ ತನ್ನ ಬಿರುದನ್ನು ಕೂಡ ಉಳಿಸಿಕೊಂಡನು. ಅವನು ಹೈದರಾಬಾದ್ನ ನಿಜಾಮನೊಂದಿಗಿನ ರಾಜತಾಂತ್ರಿಕತೆಯಲ್ಲಿ ಬಹಳ ಜಾಗರೂಕರಾಗಿದ್ದರು, ಏಕೆಂದರೆ ಮೊಘಲ್ ಫಾರ್ಮನ್ನ ಅಧಿಕೃತ ಪ್ರಕಾರ ದಕ್ಷಿಣ ಭಾರತದ ಎಲ್ಲ ಮುಸ್ಲಿಂ ಆಳ್ವಿಕೆಯ ಪ್ರದೇಶಗಳ ಸಾರ್ವಭೌಮ ನಿಜಾಮರಾಗಿದ್ದರು. ಇಂಗ್ಲಿಷರು ಮತ್ತು ಮರಾಠರು ಹೈದರ್ ಅಲಿ ಮತ್ತು ನಂತರ ಅವನ ಮಗ ಟಿಪ್ಪು ಸುಲ್ತಾನನನ್ನು ನವಾಬ್ಸ್ ಎಂದು ಕೂಡ ಕರೆಯುವುದನ್ನು ಮುಂದುವರೆಸಿದರು. ಹಾಗೂ ಮುಂದಿನ ಕೆಲವು ವರ್ಷಗಳಲ್ಲಿ ಹೈದರ್ ತನ್ನ ಪ್ರದೇಶಗಳನ್ನು ಉತ್ತರಕ್ಕೂ ಕೂಡ ವಿಸ್ತರಿಸಿದನು. 2 ಪ್ರಮುಖ ಸ್ವಾಧೀನಗಳೆಂದರೆ ಮರಾಠರಿಂದ ವಶಪಡಿಸಿಕೊಂಡ ಸಿರಾ ಮತ್ತು ಬೇಡ್ನೂರ್ ರಾಜ್ಯ. ಅಲ್ಲಿ ಅವರು ದರೋಡೆಕೋರರ ವಿರುದ್ಧ ಅದರ ಸಿಂಹಾಸನಕ್ಕೆ ಹಕ್ಕುದಾರರನ್ನು ಬೆಂಬಲಿಸಲು ಒಪ್ಪಿಕೊಂಡರು.
1763ರಲ್ಲಿ ಅವರು ಅವರ ರಾಜಧಾನಿಯಾದ ಇಕ್ಕೇರಿಯನ್ನು ಕೂಡ ವಶಪಡಿಸಿಕೊಂಡರು. ಇದರಲ್ಲಿ ದೊಡ್ಡ ಖಜಾನೆಯು ಕೂಡ ಸೇರಿತ್ತು. ಅವರು ರಾಜಧಾನಿಯನ್ನು ಹೈದರ್ ನಗರ ಎಂದು ಕೂಡ ಮರುನಾಮಕರಣ ಮಾಡಿದರು ಮತ್ತು ಹೈದರ್ ಅಲಿ ಖಾನ್ ಬಹದ್ದೂರ್ ಎಂದು ಕರೆಯಲು ಕೂಡ ಪ್ರಾರಂಭಿಸಿದರು. ಇದು ಸಿರವನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಪ್ರತಿಫಲವಾಗಿ ಸಲಾಬತ್ ಜಂಗ್ ಅವರಿಗೆ ನೀಡಲಾದ ಬಿರುದು. ಅವರು ತಮ್ಮ ಕುಟುಂಬದ ಹೆಚ್ಚಿನ ಭಾಗವನ್ನು ನೈಸರ್ಗಿಕ ಕೋಟೆಯಾದ ಇಕ್ಕೇರಿಗೂ ಕೂಡ ಸ್ಥಳಾಂತರಿಸಿದರು. ಅದು ಅವನಿಗೆ ಸುರಕ್ಷಿತ ಆಶ್ರಯವಾಗಿ ಸೇವೆ ಸಲ್ಲಿಸುತ್ತದೆ ಎಂಬ ಭರವಸೆಯಿಂದ ಇನ್ನು ಟಿಪ್ಪು ಸುಲ್ತಾನ್ ಅವರ ಬೋರ್ಡ್ನರ್ ಆಡಳಿತಗಾರನ ಬಲೆಗಳನ್ನು ಅಳವಡಿಸಿಕೊಂಡರು. ನಾಣ್ಯಗಳನ್ನು ನೀಡಲಾರಂಭಿಸಿದರು ಮತ್ತು ತೂಕ ಮತ್ತು ಅಳತೆಗಳ ವ್ಯವಸ್ಥೆಯನ್ನು ಕೂಡ ಸ್ಥಾಪಿಸಲಾಯಿತು. ಅವರು ತಮ್ಮ ಮಗ ಟಿಪ್ಪುವಿಗೂ ಕೂಡ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ನೋಡಿಕೊಂಡನು. ವಿದ್ವಾಂಸರಾದ ಬೋಧಕರನ್ನು ನೇಮಿಸಿಕೊಂಡರು ಮತ್ತು ಅವರ ಪಾಲನೆಯನ್ನು ನೋಡಿಕೊಳ್ಳಲು ಸೂಕ್ತ ಸೇವಕನನ್ನು ಕೂಡ ನೇಮಿಸಿದರು. ಅವರು ವಿದೇಶಿಯರ ಬಗ್ಗೆ ಅನುಮಾನವನ್ನು ಕೂಡ ಬೆಳೆಸಿದರು. ನಿರ್ದಿಷ್ಟವಾಗಿ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಆಸ್ಥಾನದಲ್ಲಿ ನಿವಾಸಿಯನ್ನು ಹೊಂದಲು ನಿರಾಕರಿಸಿದರು. ಆದಾಗ್ಯೂ ಬೇಡ್ನೂರ್ನಲ್ಲಿ ಅವರ ಭದ್ರತೆಯನ್ನು ಖಚಿತಪಡಿಸಲಾಗಲಿಲ್ಲ. ಅನಾರೋಗ್ಯದ ಹೊಡೆತ ಮತ್ತು ಅವರ ವಿರುದ್ಧ ವ್ಯಾಪಕವಾದ ಪಿತೂರಿಯು ಅದು ಅವರ ಡೊಮೇನ್ಗೆ ಆದರ್ಶ ರಾಜಧಾನಿಯಾಗುವುದಿಲ್ಲ ಎಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟಿತ್ತು ಮತ್ತು ಅವರು ಮೈಸೂರಿಗೆ ಮರಳಿದರು. ಬೇಡ್ನೂರ್ ವಶಪಡಿಸಿಕೊಳ್ಳುವಿಕೆಯು ಮಂಗಳೂರು ಸೇರಿದಂತೆ ಮಲಬಾರ್ ಕರಾವಳಿಯ ಹಲವಾರು ಬಂದರುಗಳನ್ನು ಕೂಡ ಒಳಗೊಂಡಿತ್ತು. ಹೈದರ್ ಈ ಬಂದರುಗಳನ್ನು ಬಳಸಿಕೊಂಡು ಸಣ್ಣ ನೌಕಾಪಡೆಯನ್ನು ಸ್ಥಾಪಿಸಿದನು. ನೌಕಾಪಡೆಯ ಕುರಿತಾದ ದಾಖಲೆಗಳು ತುಣುಕುಗಳಾಗಿವೆ. ಪೋರ್ಚುಗೀಸ್ ದಾಖಲೆಗಳು 1763 ಮತ್ತು 1765ರ ನಡುವೆ ನೌಕಾಪಡೆಯನ್ನು ಪ್ರಾರಂಭಿಸಲಾಯಿತು ಎಂದು ಸೂಚಿಸುತ್ತವೆ. ಇದನ್ನು ಸ್ಪಷ್ಟವಾಗಿ ಯುರೋಪಿಯನ್ನರು ನಿರ್ವಹಿಸುತ್ತಿದ್ದರು ಮತ್ತು ಅದರ ಮೊದಲ ಅಡ್ಮಿರಲ್ ಒಬ್ಬ ಇಂಗ್ಲಿಷ್ ಆಗಿದ್ದರು. 1765ರ ಹೊತ್ತಿಗೆ ಅದರ ಅಡ್ಮಿರಲ್ ಮೈಸೂರಿನ ಅಶ್ವದಳದ ಅಧಿಕಾರಿ ಅಲಿ ಬೇ ಅಥವಾ ಲುತ್ ಅಲಿ ಬೇ ಕೂಡ ಆಗಿದ್ದರು. ಯುರೋಪಿಯನ್ನರನ್ನು ನಂಬದ ಕಾರಣ ಹೈದರ್ ಅವರನ್ನು ಆಯ್ಕೆ ಮಾಡಿದ್ದನು. ಪೋರ್ಚುಗೀಸ್ ಪ್ರಭಾವದಲ್ಲಿ ಬಹಳ ಕಾಲದಿಂದ ಇದ್ದ ಮತ್ತು ಗಣನೀಯ ಪ್ರಮಾಣದ ರೋಮನ್ ಕ್ಯಾಥೋಲಿಕ್ ಜನಸಂಖ್ಯೆಯನ್ನು ಹೊಂದಿದ್ದ ಮಂಗಳೂರಿನ ಕ್ರಿಶ್ಚಿಯನ್ ಜನಸಂಖ್ಯೆಯೊಂದಿಗೆ ಹೈದರ್ ಸೌಹಾರ್ದಯುತ ಸಂಬಂಧವನ್ನು ಕೂಡ ಹೊಂದಿದ್ದನು ಮತ್ತು ಸಾಮಾನ್ಯವಾಗಿ ಕ್ರಿಶ್ಚಿಯನ್ನರೊಂದಿಗೆ ಅವರು ಗೋವಾದ ಇಬ್ಬರು ಕ್ಯಾಥೋಲಿಕ್ ಪಾದ್ರಿಗಳಾದ ಬಿಷಪ್ ನೋರಾ ಅವರೊಂದಿಗೆ ಬಹಳ ನಿಕಟ ಸ್ನೇಹವನ್ನು ಕೂಡ ಹೊಂದಿದ್ದನು ಮತ್ತು ಪ್ರೊಟೆಸ್ಟೆಂಟ್ ಮಿಷನರಿಯನ್ನು ತಮ್ಮ ಆಸ್ಥಾನದಲ್ಲಿ ವಾಸಿಸಲು ಅವಕಾಶ ಮಾಡಿಕೊಟ್ಟನು. ಹೈದರ್ ಅವನ ಸೈನ್ಯದಲ್ಲಿ ಕ್ಯಾಥೋಲಿಕ್ ಸೈನಿಕರು ಇದ್ದರು ಮತ್ತು ಅವರು ಕ್ರೈಸ್ತರು ಶ್ರೀರಂಗಪಟ್ಟಣಂ ಚರ್ಚ್ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟರು. ಅಲ್ಲಿ ಫ್ರೆಂಚ್ ಜನರಲ್ಗಳು ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಮತ್ತು ಪುರೋಹಿತರು ಕೂಡ ಭೇಟಿ ನೀಡುತ್ತಿದ್ದರು. ಮಂಗಳೂರಿನ ಇತಿಹಾಸಕಾರ ಎಲ್ಪಿ ಡಿಸೋಜಾ ಅವರು ಹೈದರ್ ಅವರ ಆಡಳಿತದಲ್ಲಿ ಕ್ರಿಶ್ಚಿಯನ್ನರನ್ನು ಸಹ ಹೊಂದಿದ್ದರು ಎಂದು ಉಲ್ಲೇಖಿಸಿದ್ದಾರೆ. ಪೋರ್ಚುಗೀಸರೊಂದಿಗೆ ಮಾಡಿಕೊಂಡ ಒಪ್ಪಂದಗಳ ಪ್ರಕಾರ ಅವರು ಪೋರ್ಚುಗೀಸ್ ಪಾದ್ರಿಗಳಾದ ಕ್ರಿಶ್ಚಿಯನ್ನರ ನಡುವಿನ ವಿವಾದಗಳನ್ನು ಪರಿಹರಿಸಲು ಅವಕಾಶ ಮಾಡಿಕೊಟ್ಟರು. ಆದಾಗ್ಯೂ ಅನೇಕ ಮಂಗಳೂರಿನವರು ಕ್ರೈಸ್ತರು ಮಾತ್ರವಲ್ಲ, ಅವರು ಅವರ ಮೇಲೆ ಹೇರಿದ ಭಾರಿ ತೆರಿಗೆ ಹೊರೆಗಾಗಿ ಅವರನ್ನು ಇಷ್ಟಪಡಲಿಲ್ಲ. ಹೌದು ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳು ಬರುತ್ತವೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.